ಸ್ನೇಹಿತರೆ, ನಾವು ಇಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರಲ್ಲಿದ್ದೀವಿ. ನೋಡ್ಬೋದು ನಮ್ಮ 2 ಗಾಡಿಗಳು ಜೊತೆಗೆ ಇದ್ದಾವೆ. ಇಲ್ಲೇ ಟೋಲು ಕರ್ನಾಟಕ RTO ಬಾರ್ಡ್ರ್ ಪಾಸಾಗಿ ಸ್ವಲ್ಪ ಮುಂದೆ ಬಂದರೆ ನಮ್ಮ ಕರ್ನಾಟಕದ ಟೋಲು ಇಲ್ಲಿದ್ದೀವಿ. ನಮ್ಮ ಟೋಪಿಕಣ್ಣವರು ಅವ್ರ ಜೊತೆ ಸ್ಟೆಪ್ನಿ ಒಂದೈತೆ. ನಮ್ಮ ಜೊತೆ ನಮ್ಮ ಉಮಾಪತಿ ಅಣ್ಣವರು ಸ್ಟೆಪ್ನಿ ಇದ್ದಾರೆ. ಇವರೇ ಉಮಾಪತಿ ದೊಡ್ಡ ಕಳ್ಳ. ಇನ್ನು ಈಗ ಎದ್ದೈತೆ, ಇನ್ನು ಕಣ್ಣು ಜಿತ್ತೈತೆ ನೋಡ್ರಿ. ನಮ್ಮ ಟೋಪಿಕಣ್ಣವರು ಬಂದರು, ಇನ್ನು ಕಣ್ಣು ಜಿತ್ತೈತೆ ನೋಡ್ರಿ. ಇನ್ನು ಈಗ ಎದ್ದೈತೆ. ಏನಣ್ಣ ಈಗ ಬೆಳಗ್ಗೆ ಆಯ್ತಾ? ಈಗ ಬೆಳಗ್ಗೆ ಸೂರ್ಯನೇ ಹೊಡಿಲ್ಲಲ್ಲ. ಹಾಂ, ಸೂರ್ಯನೇ ಮೂಡಿಲ್ಲ, ಈಗ ಬೆಳಗಾಗಿದೆ ಅನ್ಕೊಂತೀವಿ. ನಮ್ಮ ಉಮಾಪತಿ ಅಣ್ಣವರು ಕರೆಕ್ಟಾಗಿ ಏನಾದರೂ ಕೆಲಸ ಇರೋ ಟೈಮಲ್ಲೇ ಜೂಟ್ ಹಾಕ್ತಾರೆ. ಎಲ್ಲ ನಮಗೆ ತೊಂದರೆ ಕೊಡ್ತಾರೆ. ಕಂಟ್ರಾಕ್ಟರ್ ಮಾಡಬೇಕಾದ್ರೆ ಕೆಲಸನೇ ಮಾಡಲ್ಲ. ಏನಣ್ಣ ನಿಂದು ಇಷ್ಟ ಮೇಲೆ ಚಡಿ ಐತೆ. ನಮ್ಮ ಟೋಪಿಕಣ್ಣವರು ಆ ಡ್ರೈವರು ಸಹ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ನಮ್ಮ ಟೋಪಿಕಣ್ಣವರು ಸಹ ಕರೆಕ್ಟಾಗಿ ಏನಾದರೂ ಇಳಿಸ್ಬೇಕಾದ್ರೆ ಅಂತ ತೆಗೆದುಕೊಂಡು ಹೋಗ್ತೀನಿ. ಬೆಳಗಿಂದು ಟೀ ಕುಡಿತಾ ಇದ್ದೀವಿ ಇಲ್ಲಿ ನಿಪ್ಪಾಣಿ ಟೋಲ್ ದಾಟಿ. ಇವರು ಉಮಾಪತಿ ಅಣ್ಣ ಇದ್ದಾರಣ್ಣ, ಅವರು ಹೆಂಗೆ ಅಂದರೆ ಕೆಲಸ ಹೇಳೋ ಟೈಮಲ್ಲಿ ನನಗೆ 1 ಬಂದಿದೆ 2 ಬಂದಿದೆ ಅಂತ ಹೇಳ್ತಾರೆ. ಇವರಿಗೆ ಬೇರೆಯವ್ರು ಯಾರು ಕೆಲ್ಸಕ್ಕೆ ಕರ್ಕೊಂಡೋಗೋರು ಇದ್ದರೆ ಭಾಳ ಯೋಚನೆ ಮಾಡಿ ಕರ್ಕೊಂಡೋಗಿ. ಯಾಕೆ ಗೊತ್ತಾ, ಇವರಿಗೆಲ್ಲ 8 ಗಂಟೆ ಮೇಲೆ ಏನಿದ್ರು ಕರ್ಕೊಂಡೋಗ್ಬೇಕು. ಇವರು ಏನಿದ್ರು ಭಾಳ ಕಳ್ಳಾಟ ಆಡ್ತಾರೆ ಕೆಲಸದಲ್ಲಿ. ಕೆಲಸ ಮಾಡೋಕ್ಕೆ ಟೀ ಕುಡಿಬೇಕಾದ್ರೆ ಸಿಗರೇಟ್ ಕುಡಿಬೇಕು ಅಂತ ಹೋಗುತ್ತೆ. ಬಿಡಿ ಸಿಗರೇಟ್ ಎಲ್ಲ ಅದು ಯಾವುದು ಅಂದರೆ 20 ರೂಪಾಯಿ ಕಿಂಗ್ ಸಿಗರೇಟೇ ಬೇಕು. ನಮಗೆ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಮೇಂಟೆನೆನ್ಸ್ ಕಾಸ್ಟ್ಲಿ ಆಗಿದೆ ಮೇಂಟೆನೆನ್ಸು. ಗಾಡಿ ತುಂಬ ಮೇಂಟೆನೆನ್ಸ್ ಜಾಸ್ತಿ ಆಗೈತೆ. ಫ್ರೆಂಡ್ಸ್, ನೀವೆಲ್ಲ ನಮಗೆ ಸಹಾಯ ಮಾಡಬೇಕು. ನೋಡಿ, ಇವನೇ ಮನುಷ್ಯ ಸರಿ ಇಲ್ಲ, ನೋಡ್ಕೊಳ್ಳಿ. ಎಲ್ಲರ ಸಿಕ್ಕಿದ್ರೆ ಎಡೆಮಟ್ಟೆ ಎಲ್ಲರ ಸಿಕ್ಕಿದ್ರೆ ಮಾತ್ರ ಎಲ್ಲೆಲ್ಲಿ ಸಿಗ್ತಾನೆ ಅಲ್ಲಲ್ಲಿ ಒಂದೊಂದು ಏಟು ಎಡೆಮಟ್ಟೆ ತಗೊಂಡು ಬಿಟ್ಬಿಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಕಿಂಗ್ ಸಿಗರೇಟೇ ಸೇರ್ತೀಯಾನೆ. ನಾವು ಅಂಥದ್ದೇನು ತಪ್ಪು ಮಾಡಲ್ಲ, ಕರೆಕ್ಟಾಗಿ ಇರ್ತೀವಿ. ಅದು ಜನ ಮೈ ಮೇಲೆ ಬೀಳ್ತಾರೆ, ಅದು ಹೊಡೆಯೋಂಗಿಲ್ಲ. ಅವರೇ ಹೊಡೆಸ್ಕೊಂಬರ್ಬೇಕು. ಆ ಥರ ನಮ್ಮ ಹತ್ರ ಏನೇನೋ ಇದ್ದಾವೆ. ಹೊಡೆಯೋಂಗಿಲ್ಲ ಇನ್ನೊಬ್ರಿಗೆ. ಏನಣ್ಣ ಎಲ್ಲರೂ 1 ಪೆನ್ ಏನಾರು ಅಂದ್ಕೊಳ್ಳಿ, ನಾವು 2 ಪೆನ್ ಇಟ್ಟಿದೆಯಾ? ನಾವಾಗೇ ಇರ್ತೀವಿ. ಆ ಪೆನ್ ಇಟ್ಟಿರೋದೇನು ಶೋಕಿಗೋ ಅದ್ರಾಗ ಇಂಕ್ ಐತೋ ಇಲ್ವೋ ನನಗೊಂದು ಗೊತ್ತಿಲ್ಲ. ಒಂದು ಸತಿನೂ ಪೆನ್ನಿನ ಕ್ಯಾಪ್ ತೆಗೆದು ಒಂದು ಸತಿನೂ ಗೊತ್ತಿಲ್ಲ. ನೆನ್ನೆ 1 ಪೆನ್ 2 ಪೆನ್ ಅದರಲ್ಲಿ ಬರ್ಕೊಂಡಿರೋದು ಗೊತ್ತಿಲ್ಲ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಬ್ಲ್ಯಾಕ್ ಪೆನ್ನು, ಒಂದು ರೆಡ್ ಪೆನ್ ಇಟ್ಕೊಂಡಿದ್ದಾರೆ. ನೀವು ಎಲ್ಲರ ಸಿಕ್ಕಿದ್ರೆ ನಿಮ್ಮ ಕೈ ಮುಗ್ದು ವಿನಂತಿ ಮಾಡ್ಕೊತೀನಿ, ಆ ಪೆನ್ಗಳು ಇಸ್ಕೊಂಡು ಆ ಪೆನ್ನಲ್ಲಿ ಇಂಕ್ ಇದೆಯೋ ಇಲ್ಲ ಅಂತ ನೋಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಬರೀ ನಾನು ಇಷ್ಟೋದಿದ್ದೀನಿ ಅಷ್ಟೋದಿದ್ದೀನಿ, ಡಿಗ್ರಿ ಮಾಡಿದ್ದೀನಿ, ನಾನು ಎಲ್ಲ ದೊಡ್ಡ ಕಂಪ್ನಿ ಕೆಲಸ ಮಾಡಿದ್ದೀನಿ ಅಂತೇಳಿ ಸುಳ್ಳು ಆಪಾದನೆ ಹೇಳಿದ್ದಾರೆ. ಆಮೇಲೆ ವಿಡಿಯೋಗಳಲ್ಲೆಲ್ಲ ಸುಳ್ಳು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಇನ್ನೊಂದು ಏನಂದರೆ ಅದು ಯಾವುದ್ಯಾವುದೋ ಮೆಡ್ಲು ತಗೊಂಬಂದಿದ್ದಾರೆ. ಅದು ಯಾರ್ಯಾರೋ ಗೆದ್ದಿರೋದು ಮೆಡ್ಲು ಕದ್ದಿರೋವು ತಗೊಂಬಂದು ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಶಿವಾಜಿ ನಡೆದ ಸಿಕ್ಕಿದ್ದಾವೆ, ವಿನಂತಿ ಮಾಡ್ತೀವಿ, ಸ್ಟೇಟ್ ಟ್ಯಾಕ್ಸ್ನವ್ರಿಗೆ ಹಾಕ್ಕೊಡ್ತೀವಿ ನಾವು. ಸ್ಟೇಟ್ ಟ್ಯಾಕ್ಸ್ನವರಿಗೆ ಬಂದು ಸೀಜ್ ಮಾಡಿಬಿಡ್ಲಿ ಉಮಾಪತಿಗೆ. ಅವೆಲ್ಲ ಡೂಪ್ಲಿಕೇಟ್ ಅಲ್ಲ, ಶ್ರಮಪಟ್ಟು ತಗೊಂಡಿರೋವು. ಅದಕ್ಕೆ ಆದ ಅಥಾರಿಟಿಗಳಿದ್ದಾವೆ, ಅವಕ್ಕೆಲ್ಲ ಸೈನ್ಗಳಿದ್ದಾವೆ. ಬೇಕಾದ್ರೆ ಅವ್ರ ನಂಬರ್ ಕೊಡ್ತೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು. ದುಬೈವರೆಗೂ ಅವ್ರ ಹತ್ರ ಮಾತಾಡ್ಬೋದು ನಾವೆಂತಾರು ಅಂತ. ಅಷ್ಟೇ ಸಾಕು. ನಮ್ಮ ಹಂಗಂದ್ರೆ ದುಬೈ ತನಕ ಕಾಂಟ್ಯಾಕ್ಟ್ ಇದೆಯಾ ಉಮಾಪತಿಯವರೇ? ಅಬ್ದುಲ್ ರಹಮಾನ್ ಅವರು ದುಬೈ ಹೌದಾ? ತೋಟ ಮಾಡಿ ದುಬೈ ಹೋಗ್ತೀನಿ. ಯಾವತ್ತೂ ಗೊತ್ತಿಲ್ಲ. ತೋಟ ಮಾರ್ತೀನಿ ಅಂತೇಳಿ ಸತತ ಒಂದು 2-3 ವರ್ಷದಿಂದ ಹೇಳ್ತಾ ಇದ್ದೀರಾ. ಜನಗಳು ಮಳ್ ಮಾಡ್ತಾ ಇದೀವಿ. ದುಡ್ಡು ರೇಟ್ ಎವ್ರಿ ದಿನಕ್ಕೂ ನಮ್ಮ ಪ್ರಾಪರ್ಟಿ ಜಾಸ್ತಿ ರೇಟ್ ಆಗ್ತಾ ಇದೆ. ಅದರಿಂದ ಹಂಗೆ ಇಟ್ಕೊಂಡಿದ್ದೀವಿ. ಸುಮಾರು ಜನ ಕೇಳ್ತಿದ್ದಾರೆ, ಕೊಡಲ್ಲ. ಈಗ ಏನೋ ಸೀನಿಗೆ ಏನೋ ಅರ್ಧ ಎಕರೆನೋ 1 ಎಕರೆನೋ ಬರ್ಕೊಡ್ತೀನಿ ಏನೋ ವಿಚಾರ ಬಂತು. ಅಲ್ಲಿ
ಅಲ್ಲಿ ಒಂದು 4 ಎಕರೆ ಐತೆ, ಅದ್ರಲ್ಲಿ ಕೊಡ್ತೀವಿ, ಇದ್ರಲ್ಲಿ ಕೊಡಲ್ಲ. ಇದ್ರಲ್ಲಿ ಬೇಕಾದ್ರೆ ಒಂದೆರಡು ಸೈಟ್ ಕೊಡ್ಬೋದು ಅಷ್ಟೇ, ಇಬ್ಬರಿಗೆ ಒಂದೊಂದು. ಇದು ಮಾತು ಸತ್ಯ ಅಂತ ಒಪ್ಕೋಬೋದಾ ನಾವು? ಗ್ಯಾರಂಟಿ ಅದು. ಪಕ್ಕನಾ? ಸೈಟ್ ಮಾತ್ರ ಕೊಡಕ್ಕೆ ರೆಡಿ ಇದೀವಿ, ಅದು ದುಡ್ಡು ಮಾತ್ರ ಪಕ್ಕ ಕೊಟ್ಟರೆ ಕೊಡೋದು. ಯಾರಾದ್ರೆ ಫ್ರೀ ಆಗಲ್ಲ. ದುಡ್ಡು ಎಷ್ಟು ಕೊಡ್ಬೇಕಾಗತ್ತೆ ಉಮಾಪತಿ? ಅದು ಅವತ್ತಿನ ಲೆಕ್ಕಕ್ಕೆ ಬಂದಾಗ ನಿಮ್ಮ ರಿಜಿಸ್ಟ್ರೇಷನ್ ಕೊಡುವಾಗ ಕೊಟ್ಟರೆ ಸಾಕು. ಮಧ್ಯದಲ್ಲಿ ಖರ್ಚಿಗೆ ಕೊಟ್ಟರೆ ಪೇಪರ್ ಖರ್ಚಿಗೆ ಸಾಕು, ಡಾಕ್ಯುಮೆಂಟ್ಸ್ ಖರ್ಚಿಗೆ. ಲಾಯರ್ ಖರ್ಚಿಗೆ ಅದೇ ಡಾಕ್ಯುಮೆಂಟ್ಸ್ಗೆ ಎಲ್ಲ ಸೇರ್ಕೊಂಡಿದೆ ಅದರಲ್ಲಿ. ಬಹುಶಃ ಎಷ್ಟು ತನಕ ಕೇಳ್ಬೋದು ನೀವು? 4,800 ರೂಪಾಯಿ ಅಡಿ ಇದೆ ಇವತ್ತು ನಮ್ಮ ಆ ಜಾಗ. ಅದು ಇನ್ನೂ ರೇಟ್ ಆಗ್ತಾ ಹೋಗ್ತಾ ಇದೆ ಡೇ ಬೈ ಡೇ. ನೋಡೋಣ, ಆ ದಿನಕ್ಕೆ ಬಂದಾಗ ಕೊಡೋಣ. ಯಾಕೆ ನಮ್ಮ ತಪ್ಪಿ ಕಣ್ಣವ್ರು ಕೊಡಲ್ಲ? ಕೊಡೋದು ಮಾತ್ರ ಗ್ಯಾರಂಟಿ 100%. 100% ನಿಮ್ಮ ಮಾತು? 3 ಇಂದ 4 ಸೈಟ್ ಕೊಡೋದು ರೆಡಿ ಇದೀವಿ. ಅದರಲ್ಲಿ ನಂಬೋದಾ? ನಂಬೋದಲ್ಲೇ ನಾವು ಪಕ್ಕ. ಯಾರಿಗೆ ಕೊಡ್ತೀರಾ? ಯಾರಿಗೆ ಕೊಡ್ತೀವಿ, ಯಾರು ಕೇಳ್ತಾರೆ ಅವ್ರಿಗೆ ಕೊಡ್ತೀವಿ. ಅಂದ್ರೆ ನಮಗೆ ವಿಚಾರ ಬಂತು, ಒಂದು ಗಾಡಿ ಸುದ್ದಿ. ಅವೆಲ್ಲ ಇದು ಯಾರೋ ಶ್ರೀನಿವಾಸ್ ಅವರಿಗೆ ಸೈಟ್ ಕೊಡ್ತೀವಿ ಅಂತೇನೋ ವಿಚಾರ ಬಂತು, ಯಾರೋ ಹೇಳಿದ್ರು, ಹಂಗಾಗಿ ಕೇಳಿದ್ವಿ. ನಿಜಾನ? ಫಸ್ಟ್ ಮೈದಿನ ಕೊಡ್ತೀವಿ, ಸೆಕೆಂಡ್ ಸೀನಿಗೆ ಆಮೇಲೆ ನಿಮಗೆ 3 ಸೈಟ್ ಕೊಡ್ತೀವಿ, ಯಾರಿಗೂ ಕೊಡಲ್ಲ. ನಂಬೋದಾ? 100%? 100% ಈಗಲೇ ಸೈನ್ ಮಾಡಿ ಕೊಡ್ತೀವಿ. ಬೇಕಾದ್ರೆ ಯಾವ್ದ್ರ ಮೇಲೆ? ಅಗ್ರಿಮೆಂಟ್ ಮೇಲೆ. ಅಗ್ರಿಮೆಂಟ್ ಪಕ್ಕನಾ? ಪಕ್ಕ ಈಗಲೇ ಬೇಕಾದ್ರೆ ಇಲ್ಲೇ ತೆಗ್ಸ್ಕೊಂಡು ಕೊಡ್ತೀವಿ. ಇಲ್ಲಿ ಬೇಡ ನಮಗೆ, ಚಾಪಕ್ಕಾಗ್ತ ತೆಗ್ದಿ ಅಲ್ಲೇ ಬರವಣಿಗೆ ಬರ್ಸಿ ತಕ್ಷಣ. ಅಲ್ಲೇ ನಿಜಾನಾ? ಗ್ಯಾರಂಟಿ. ಇದು ಲೈವ್ ನಡೀತಿರೋದು. ಲೈವ್ ಅದೇ ಗ್ಯಾರಂಟಿ. ನೋಡ್ಲಿ ಬಿಡು, ಸುಳ್ಳು ಹೇಳಂಗಿಲ್ಲ. ಒಳ್ಳೇದೇ ಆಯ್ತಲ್ಲ. ನಾವು ಡೈರೆಕ್ಟ್ ಇಟ್ಟು ಗಡ್ಡಲ್ಲಿ ಗಿಂಡು ಜನ ಮತ್ತೇನಿಲ್ಲ. ಆಮೇಲೆ ಇದು ಹೋರಾಟ ಮಾಡ್ತಾರೆ ಎಲ್ಲರೂ. ಮತ್ತೆ ನಿಮ್ ಗ್ರೂಪ್ನವರು, ನಮ್ ಗ್ರೂಪ್ನವ್ರಲ್ಲ, ಇವರು ಮಾಲೀಕರು. ಈ ವಿಡಿಯೋ ಎಷ್ಟು ಜನ ನೋಡ್ತಾರೋ? ರಾಣಿ ಮಾಲೀಕರ ಸಂಘರ ಮಲೆನಾಡು ಸಂಘದ ಅಧ್ಯಕ್ಷರು ಎಲ್ಲರೂ ಮೇಲೆ ಫೈಟ್ ಮಾಡ್ತಾರೆ. ಸಂತೋಷ. ಆಯ್ತು, ಎಲ್ಲರೂ ನೋಡ್ತಾರೆ ಈ ವಿಡಿಯೋನ. ಮತ್ತೆ ಸುಳ್ಳು ಹೇಳಂಗಿಲ್ಲ. ಈ ಮಾತು 100% ನಿಜ ಅನ್ಬೇಕು. ಸುಳ್ಳು ಹೇಳಿ ಗೊತ್ತೇ ಇಲ್ಲ. ಆಮೇಲೆ ನಿಮ್ಮ ಇವರು ಇಲ್ಲ ಅಂದ್ರೆ ಅಲ್ಲಿ ಸ್ಟ್ಯಾಂಡಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀನಪ್ಪ, ಡ್ರೈವರ್ ಇದು ಸಂಘದಲ್ಲಿ ಲಿಂಗದಳ್ಳಿಯಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. ಲಿಂಗದಳ್ಳಿಯಲ್ಲಿ ಯೂನಿಯನ್ ಇದೆ, ಡ್ರೈವರ್ ಯೂನಿಯನ್. ಅದಕ್ಕೆ ನಾವು ಅರ್ಜಿ ಕೊಡ್ಬೇಕಾಗತ್ತೆ. ಮಲೆನಾಡು ಸಂಘದವರು ಅದೇ ಅರ್ಜಿ ಕೊಡ್ಬೇಕಾಗತ್ತೆ. ನಾವು ಅರ್ಜಿ ಕೊಟ್ಬಿಡ್ತೀವಿ. ಆಯ್ತು, ಕೊಡ್ಬೋದು. ಅವ್ರು ಬಂದು ನಮ್ಗೆ ಏನ್ ಬೇಕಾದ್ರೆ ಕೇಳ್ಬೋದು, ನಾವು ಉತ್ತರ ಕೊಡ್ತೀವಿ. ಆಮೇಲೆ ಸುಳ್ಳು ಹೇಳಂಗಿಲ್ಲ. ಸುಳ್ಳು ಹೇಳಕ್ ಗೊತ್ತಿಲ್ಲ. ಮತ್ತೆ ನಾನು ಯಾವಾಗ ಹೇಳಿದ್ದೆ ಏನಿದ್ದೆ ಅಂತ ಇಲ್ಲ ಅವೆಲ್ಲ ನಮ್ಮ. ನೀನ್ ಯಾರು ಅಂದ್ಬಿಟ್ಟಿಯ ಮತ್ತೆ ಅಲ್ಲಿಗೆ ಬಂದ್ರೆ. ಆಮೇಲೆ ಇದು ವಿಡಿಯೋ ಇರತ್ತೆ ಸಾಕ್ಷಿಗೆ, ಅದಕ್ಕೋಸ್ಕರ. ಆಯ್ತು. ಆಮೇಲೆ ಸುಳ್ಳು ಹೇಳಂಗಿಲ್ಲ. ಒಟ್ಟು 3 ಸೈಟ್ ಕೊಡ್ತೀವಿ ಅಂತ ಹೇಳಿದ್ರ. 3 ಸೈಟ್ ಪಕ್ಕ. ಹೆಸರು ಹೇಳಿದ್ರ ಒಂದು ಪಕ್ಕ. ಮುರುಗನ್ಗೂ ಕೊಡ್ತೀನಿ ಅಂದಿದ್ದೆ. ಮುರುಗನ್ಗೆ ಅವರು ಬರೀ ಎಲ್ಲೆಲ್ಲ ಇರ್ತಾರೆ ಅವರು. ಅವ್ರೆಲ್ಲಾರ ಇರ್ಲಿ, ಸರಿ ದುಡ್ಡು ಕೊಡಲ್ಲ. ಎಲ್ಲೆಲ್ಲ ಎಣ್ಣೆ ಹೊಡಿಸ್ತಾರೆ, ಬರ್ತಾರೆ. ಆಮೇಲೆ ಅದಕ್ಕೆ ಎಣ್ಣೆ ಹೊಡಿಯೋ ಟೈಮಲ್ಲಿ ಸೈನ್ ಮಾಡ್ಬಿಟ್ಟು ಕೊಡೋಕ್ಕಾಗಲ್ಲ. ಸರಿ, ಹೊರಡೋಣ. ಬರ್ರಿ, ದುಡ್ಡು ಕೊಟ್ರಿ. ದುಡ್ಡು ಕೊಟ್ಟು ಬರ್ರಿ. ಇಲ್ಲಿ ದುಡ್ಡು ಕೊಟ್ಟು ಬರ್ರಿ. ಪಾ ದುಡ್ಡು ಕೊಡ್ತೀರಾ ಓಡೋದ್ರೆ? ದುಡ್ಡು ಕೊಟ್ಟು ಬರ್ರಿ. ದುಡ್ಡು ಆ ಅಂಗಡಿ ಅವ್ರಿಗೆ ಹಾಕ್ಕೊಟ್ಟು ಹೋಗ್ಬಿಡ್ತೀವಿ ನಾವು. ಗಾಡಿಯಲ್ಲಿರೋ ಒಂದು 4 ಚೀಲ, ಇಲ್ಲೊಂದೆರಡು ಚೀಲ, ಅಲ್ಲೊಂದೆರಡು ಚೀಲ. ಈಗ ಹಗ್ಗ ಹಾಕಿರೋದು ತುಂಬ ಹಗ್ಗ ಹಾಕಿದ್ದೀನಿ, ಅದರಿಂದಾಗಿ ಇಲ್ಲಿ ಹಾಕ್ಕೊಂಡಿದ್ದೀವಿ. ಏನಣ್ಣ, ಬಾರ್ಡರ್ ಪಾಸ್ ಮಾಡಬೇಕು ಈಗ, ಅದರಿಂದಾಗಿ ಚೀಲ ತೆಗ್ದಿದ್ದೀವಿ. ಯಾರು ಎತ್ತಾಕಿದ್ದು? ಎಲ್ಲರೂ ಸೇರಿ ಹಾಕಿದ್ದೀವಿ. ಎಲ್ಲ ತೆಗ್ಕೊಂಡು ಹೋಗಿದ್ಯಾ ನೀನು? ನಾನು ತಪ್ಪಿಕೊಳ್ಳೋಣ ಅಷ್ಟೇ ಹಾಕಿರೋದಲ್ಲಿ. ಹಾಂ, ಬನ್ನಿ ಸ್ನೇಹಿತರೆ, ಓಡೋಣ. ಈಗಲೇ ತುಂಬ ಟೈಮ್ ಆಗಿಬಿಡ್ತು. ನಾನು ಆ ಗಾಡಿಗೋಸ್ಕರ ಸುಮಾರು ಒಂದು 5 ಅವರ್ 4 ಅವರ್ ಕಾದಿದ್ದೀನಿ. ಸುಮ್ಮನೆ ಯಾಕೆ? ಅದು ಬೇರೆ 90 kg ಆಗಿದ್ರೆ ಟೆನ್ಷನ್ ಇರ್ತಿರ್ಲಿಲ್ಲ. 140 kg ಕಾಟದಲ್ಲಿ ಡಿಫ್ರೆನ್ಸ್ ಬಂದುಬಿಟ್ಟಿತ್ತು. ಅದಕ್ಕೆ ಹೇಳೋದು ಒಂದು 100 kg ಕಮ್ಮಿನೇ ಹಾಕಬೇಕು ಅಂತ. ಆದರೆ ಈ ಪಾರ್ಟಿ ಅವರೆಲ್ಲ ಕೂಡ ಹಾಕ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಆದರೂ 4 ಚೀಲ ತೆಗ್ದಿತ್ತಂತೆ, ಆದರೂ ಬಂದಿಟ್ಕೊಳೋ ಅಂತಿತ್ತು. ಅದರಿಂದಾಗಿ ಅವ್ರಿಗೋಸ್ಕರ ಗಾಡಿ ನಿಲ್ಲಿಸಿದ್ವಿ. ಏನೂ ಮಾಡೋಕ್ಕಾಗಲ್ಲ, ಓಡೋಣ ಬರ್ರಿ. ಅದು ನಮ್ಮ ಗಾಡಿನೇ, ಅದರಿಂದಾಗಿ ಬಿಟ್ಕೊಡೋಕ್ಕಾಗಲ್ಲ. ಇದೆ ಅದರಲ್ಲಿ ನೋಡ್ರಿ, ಇಲ್ಲಿ ಕುತ್ಕೊಳ್ಳೋಕ್ಕೆ ನಮ್ಮ ಉಮಾಪತಿ ಅಣ್ಣವ್ರಿಗೆ ತುಂಬ ತೊಂದರೆ ಆಗ್ತೈತೆ. ಅದು ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊತೀವಿ. ಬಾಡಿ ಸ್ಟೇಸ್ಟ್ ಇದೆ, ಅದರಿಂದ ನಡೀತಿದೆ. ಈಗ ಇನ್ನೇನು ಇನ್ನೊಂದು ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಗಲ್ಲ ಬಾರ್ಡ್ರು. 1-2 ಆಗ್ಬೋದು ಮೋಸ್ಟ್ಲಿ, 1-2 ಆಗುತ್ತೆ.
ಬರ್ರಿ ಅಲ್ಲಿಗೆ ಹೋಗ್ಬಿಟ್ಟು ಪಾಸ್ ಮಾಡೋಣ. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದೀರೋ ಇದು ಈಗ ಮಹಾರಾಷ್ಟ್ರಕ್ಕೆ ಎಂಟ್ರಿ ಆದ್ವಿ. ಈಗ ನಮ್ಗೆ ಇಲ್ಲಿ RTO ಟೋಲ್ ಕಾಟ ಸಿಗುತ್ತೆ. ಆ ಟೋಲ್ ದಾಟಿದ ತಕ್ಷಣನೇ RTO ಇರುತ್ತೆ. ಅದ್ರ ಮೇಲೆ ತೂಕ ಆಗುತ್ತೆ ಈ ಗಾಡಿ. ಆಂಜನೇಯ ಸ್ವಾಮಿ ಕೂತಿರೋದು ಮೇಲೆ ಪಕ್ಕ ಪಾಸ್ ಮಾಡುತ್ತೆ ಗಾಡಿ. ಯಾವತ್ತೂ ತೊಂದರೆ ಆಗಿಲ್ಲ ನಮಗೆ. ನೋಡಿ, ಎಲ್ಲ ಗಾಡಿಗಳು ಹಿಂಗೆ ಹೋಗಬೇಕು ಆ ಟೋಲಲ್ಲಿ, ರೋಡಲ್ಲಿ, ಈ ಟೋಲಲ್ಲಿ, ಈ ರೋಡಲ್ಲಿ, ಇದರಲ್ಲಿ. ನಮ್ಮ ತೌಫಿಕ್ ಅಣ್ಣವರು ಮುಂದೆ ಹೋಗ್ತಾ ಇದ್ದಾರೆ. ಅದಾದಮೇಲೆ ನಾವು ಹತ್ತಿಸ್ತೀವಿ. ಅವರಿಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ ಕೆಳಗೆ. ಅವರಿಬ್ಬರು ಒಂದು 50 kg ಬರ್ತಾರೆ. ಅದರಿಂದಾಗಿ ಇಬ್ಬರನ್ನೂ ಇಳಿಸಿದ್ದೀನಿ. ಅಣ್ಣವ್ರದ್ದು ಪಾಸ್ ಆಗುತ್ತೀಗ. ಅದಾದಮೇಲೆ ನಮ್ಮದು. ಅಣ್ಣವರು ಕೆಳಕ್ಕೆ ಇಳಿದ್ಬಿಟ್ರು, ಇನ್ನೂ ಒಂದು 50 kg ಕಮ್ಮಿ ಬರಲಿ ಅಂತ. ಗಾಡಿ ಅಂತೂ ಪಾಸ್ ಮಾಡಿದೆ. ನೋಡಿ, ನಮ್ಮ ಇನ್ನೊಂದು ಗಾಡಿ ಅಲ್ಲೇ ಹೋಗ್ತೈತೆ, ನಮ್ಮ ತಪ್ಪಿಕೊಂಡವರು. ಈಗ ನಮ್ಮ ಉಮಾಪತಿ ಹತ್ಕೊಂತು, ಏನಣ್ಣ ಹೆಂಗೆ ಪಾಸ್ ಮಾಡಿದೆ ಗಾಡಿ? ಮತ್ತೆ ಹಾಕಿಡೋರು ಹೇಳಲಿಲ್ಲ, ಇನ್ನೂ 400 kg ಕಮ್ಮಿನೇ ಐತೆ ನಮ್ಮ ಗಾಡಿ. ಹಂಗೆ ಹೇಳ್ದೆ ನಾನು, ಡೀಸೆಲಲ್ಲಿ ಕಮ್ಮಿ ಆಗುತ್ತಣ್ಣ ಅಂದರೆ ಅಲ್ಲಿ ಇನ್ನೂ ಎಷ್ಟು ಕಮ್ಮಿ ಬಂದಿದೆ ಗೊತ್ತಿಲ್ಲ. ಹೆಂಗಾದ್ರೆ ಇಲ್ಲಿ ನಮ್ಮ ಸೇಫ್ಟಿ ನಮ್ಮದು. ಈ ಥರ ನಾವು ಕರಾಡ್ ಎಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ನಮ್ಮ ತೌಫಿಕ್ ಅಣ್ಣವರು ಹಿಂದೆ ಬರ್ತಾ ಇದ್ದಾರೆ, ಅವ್ರು ಕಾಣಿಸಲ್ಲ. ನಮ್ಮ ಉಮಾಪತಿ ಅಣ್ಣವರು ನಮಗೋಸ್ಕರ ಎಳ್ನೀರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವ್ರು ತೋಟದ್ದೆ ಹೇಳ್ರಿ. ಎಷ್ಟು ತಂದಿದ್ರಿ ಎಳ್ನೀರು? ಸದ್ಯಕ್ಕೆ ಒಂದು 3 ಹಾಕೊಂಡ್ಬಂದ್ವಿ. ಅಲ್ಲಿದ್ದೆಲ್ಲ ಅಲ್ಲೇ ಮಾಡ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಬರುವಾಗ ಮಾತ್ರ ಇನ್ನೂ ಚೆನ್ನಾಗಿರೋ ಹಾಕೋ ಬರೋದಲ್ಲ ಎಳ್ನೀರನ್ನ 10-15 ಹಾಕೊಂಡ್ಬಂದು ಬಾಂಬೆಯಲ್ಲಿ ಕೊಡ್ತೀನಿ. ಬಾಂಬೆ ಬಂದಿದ್ರು MH1616 ಅವರ ಓನರ್ಗಳು. ಅವ್ರು ನಮ್ಮ ತೋಟದ ಎಳ್ನೀರು ಕುಡಿಸ್ ಕಳಿಸಿದ್ದೀನಿ. ಖುಷಿ ಪಟ್ಟಿದ್ದಾರೆ. ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ ನಮ್ಮ ಸುರೇಶಣ್ಣವರು. ನಾವು ಸದ್ಯಕ್ಕೆ ಈಗ ಎಳ್ನೀರು ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗೈತೇನೆ ನಮ್ಮ ಡ್ರೈವರು ಅಂತ ಹೇಳ್ಬಿಟ್ಟು ನಮ್ಮ ಉಮಾಪತಿ ಅಣ್ಣವ್ರು ಹೊಡೆದು ಕೊಡ್ತಾ ಇದ್ದಾರೆ. ಯಾವಾಗ ನಮ್ಮ ರೀಚ್ ಮಾಡಿದ್ರು ಈಗ ಯಾರು ಮಂಕೊಂಡಿದ್ರು ನಿನಗೆ? ನಾವು ಮಂಗಲ್ ಒಬ್ಬ ಏನೋ ಗೊತ್ತಿಲ್ಲ ಅಂತ ಗೊತ್ತಾಯ್ತು, ಜೊತೆಗೆ ಹೋಗೋಣ ಅಂತ.